My dear students and dear parents, SSLC ಬೋರ್ಡ್ ಎಕ್ಸಾಮ್ ಟೆಂಟೇಟಿವ್ ಡೇಟ್ ಕೊಟ್ಟಿರೋದು 25th of March 2025. SSLCಗೆ ನಿಮಗೆ ಕರೆಕ್ಟ್ ಆಗಿ 117 ದಿವಸ ಇವತ್ತಿಂದ ಲೆಕ್ಕ ಮಾಡಿದ್ರೆ ಇದೆ. CBSE ಮತ್ತೆ ICSEಗೆ ಫೆಬ್ರವರಿ 15th ಇಂದ ಕೊಟ್ಟಿದ್ದಾರೆ. ಇವತ್ತಿಂದ ಲೆಕ್ಕ ಹಾಕೊಂಡ್ರೆ ನಿಮಗೆ 78 ದಿವಸಗಳಿದೆ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಸ್ಟ್ರೆಸ್ ಆಗ್ತಿದೆ ಅಲ್ವಾ? ಸ್ಟ್ರೆಸ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರಬೇಕಲ್ವಾ? ಯಾಕಂದ್ರೆ ಈಗಾಗಲೇ 3/4 ವರ್ಷ ಮುಗ್ದೋಗ್ಬಿಟ್ಟಿದೆ. ಇನ್ನು 2-3 ತಿಂಗಳು ಮಾತ್ರ ಬಾಕಿ ಇದೆ ನಿಮಗೆ ಎಕ್ಸಾಮ್ಗೆ. ಹೇಗೆ ಮಾಡೋದು ಅಂತ ಅದೊಂದು ಮಂತ್ರ ಇದೆ. ಇಟ್ಸ್ ಕಾಲ್ಡ್ ABCD. ಇದು ಆಲ್ಫಾಬೆಟ್ಸ್ ಅಂತೀರಿ. ಇಟ್ ಇಸ್ ಡೆಫಿನೆಟ್ಲಿ ಆಲ್ಫಾಬೆಟ್ಸ್, ಬಟ್ ಇಟ್ ಇಸ್ ಗಾಟ್ ಆಕ್ರೋನಿಮ್ ಫಾರ್ ದಟ್. A ಸ್ಟ್ಯಾಂಡ್ಸ್ ಫಾರ್ ಏಮ್. ಏಮ್ ಅಂದ್ರೆ ಗುರಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳಿರ್ಬೇಕು. ನಿಮ್ ಗುರುಗಳು ನಿಮ್ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ ಗುರಿ ಏನಿದೆ, ವಾಟ್ ಎವರ್ ಯು ವಾಂಟ್ ಟು ಬಿಕಮ್ ಇನ್ ಲೈಫ್, ಆ ಗುರಿ ಚೇಂಜ್ ಮಾಡಲೇಬೇಡಿ. ಬಿ, ಬಿಲೀವ್ ಇನ್ ಯೋರ್ ಸೆಲ್ಫ್. ಒಂದು ಆನೆಗೆ, ದೊಡ್ಡ ಗಾತ್ರದ ಆನೆಗೆ ಚಿಕ್ಕ ಚೈನ್ ಕಟ್ಟಿರ್ತಾರೆ. ಯಾಕೆ? ಚಿಕ್ಕದ್ರಿಂದ ಅದಕ್ಕೆ ಚೈನ್ ಕಟ್ಟಿ ಓಡಾಡಕ್ ಆಗದಲ್ಲೇ ಇದ್ದಾಗ ಇಟ್ ಬಿಲೀವ್ಸ್ ಇಟ್ ಕೆನಾಟ್ ಬ್ರೇಕ್ ದ ಚೈನ್. ನಿಮ್ಮ ಮನಸ್ಸಲ್ಲಿ ಹಂಗೆ ಇರುತ್ತೆ, ನನಗೆ ಸೈನ್ಸ್ ಕಷ್ಟ, ನನಗೆ ಮ್ಯಾಥ್ಸ್ ಕಷ್ಟ, ನನಗೆ ಇಂಗ್ಲಿಷ್ ಕಷ್ಟ, ನನಗೆ ಸೋಷಿಯಲ್ ಕಷ್ಟ, ನನಗೆ ಹಿಂದಿ ಕಷ್ಟ, ಕನ್ನಡ ಕಷ್ಟ. ನೋ, ವೈ? ಯಾವ್ದು ಕಷ್ಟ ಇದೆ ಅದನ್ನ ನೀವು ವರ್ಕ್ ಮಾಡಕ್ ಶುರು ಮಾಡಿ. ಲವ್ ಯುವರ್ ಎನಿಮಿ ಅಂತಾರೆ. ಲವ್ ಯುವರ್ ಎನಿಮಿ. ಯಾರ ಎನಿಮಿ ಇದೆ? ಯಾವ ನಿಮ್ಗೆ ಸಬ್ಜೆಕ್ಟ್ ಕಷ್ಟ ಅನ್ಸುತ್ತೆ, ಯು ಸ್ಟಾರ್ಟ್ ಲವಿಂಗ್ ಇಟ್. ಯು ವಿಲ್ ಆಬ್ವಿಯಸ್ಲಿ ಓವರ್ಕಮ್ ದ ಫಿಯರ್ ಆಫ್ ಇಟ್. ಸಿ ಸ್ಟ್ಯಾಂಡ್ಸ್ ಫಾರ್ ಕಮಿಟ್ಮೆಂಟ್. ನಿಮ್ ತಂದೆ ತಾಯಿಗಳಿಗೆ ಹೇಳಿರ್ಬೋದಲ್ವಾ, ಅಪ್ಪ ಅಮ್ಮ ನಾನು ಇಷ್ಟು ಮಾರ್ಕ್ಸ್ ತಗೊಂಡ್ಬಂದ್ರೆ ನನಗೆ ಏನ್ ಕೊಡ್ತೀರಾ ಅಂತ. ಅಪ್ಪ ಅಮ್ಮ ಹೇಳ್ತಾರೆ, ನಿಂಗೆ ಒಂದು ಮೊಬೈಲ್ ಕೊಡಿಸ್ತೀನಿ, ಸ್ಕೂಟರ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ, ಸೈಕಲ್ ಕೊಡಿಸ್ತೀನಿ ಅಂತ. ದಟ್ಸ್ ದರ್ ಕಮಿಟ್ಮೆಂಟ್. ವೇರ್ ಇಸ್ ಯೋರ್ ಕಮಿಟ್ಮೆಂಟ್? ವಿಲ್ ಯು ಬಿ ಹ್ಯಾಪಿ ವಿತ್ ಜಸ್ಟ್ ಅ ಡಿಸ್ಟಿಂಕ್ಷನ್ 85%? ನೋ. ನಾವು ಓದ್ಬೇಕಾದ್ರೆ 90-95% ಅಂದ್ರೆ ಬಹಳ ದೊಡ್ಡ ರಿಸಲ್ಟ್ ಅಂತಿತ್ತು. ಈಗ 99 ಇಸ್ ಬಿಕಮ್ ನಾರ್ಮಲ್. ನಿಮ್ಮ ಇರುವಂತ ಸಮಯನ ಕರೆಕ್ಟ್ ಆಗಿ ಪರ್ ಡೇ 6 hours per day, 7 hours per day ವರ್ಕ್ ಮಾಡಕ್ ಶುರು ಮಾಡಿದ್ರೆ ಯು ವಿಲ್ ಹ್ಯಾವ್ 600 hours, ಯು ವಿಲ್ ಗೆಟ್ ಸ್ಟೇಟ್ ಫಸ್ಟ್ ರ್ಯಾಂಕ್. ಮಕ್ಕಳ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಓದು 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 ಅನ್ನೋದಕ್ಕಿಂತ ಏನ್ ಮಾಡ್ತಾನೆ ಅಂತ ಒಂದು ಗಮನ ಇಡೋದು ಇಂಪಾರ್ಟೆಂಟ್. ಡಿ ಹೇಳ್ದೆ, ಡಿ ಸ್ಟ್ಯಾಂಡ್ಸ್ ಫಾರ್ ಡಿಸಿಪ್ಲಿನ್. ಮಕ್ಕಳೇ, ತಂದೆ ತಾಯಿ ಪೋಷಕರೇ, ನಿಮಗೆ ಗೊತ್ತಾಗಬೇಕಾಗಿರೋದು ಡಿಸಿಪ್ಲಿನ್ ಅಂತ ಇದ್ರೆ ಮಕ್ಕಳಲ್ಲಿ ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು. ABCD. ಏಮ್, ಬಿಲೀವ್, ಕಮಿಟ್ಮೆಂಟ್ ಅಂಡ್ ಡಿಸಿಪ್ಲಿನ್ ವಿಲ್ ಟೇಕ್ ಯು ಎನಿವೇರ್ ಇನ್ ಲೈಫ್. ನನ್ನ ಪಾಡ್ಕಾಸ್ಟ್ ಈ ವರ್ಷ ಈಗ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಮತ್ತೆ ಕೆಲವು ದಿವಸಗಳಲ್ಲಿ ನಿಮಗೆ ಮತ್ತೆ ಐ ಕಮ್ ಬ್ಯಾಕ್ ಟು ಯು ಅಬೌಟ್ ಈಸಿ ಟಿಪ್ಸ್ ಟು ಡೂ. ಟಿಲ್ ದೆನ್, ಆಲ್ ದ ಬೆಸ್ಟ್.